ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧವೇ ಆಗೋಗಿರೋದು. ಬೆಂಗಳೂರಿನ ಭರತ್ ಭೂಷಣ್ ಮನೆಯಲ್ಲಿ ನೀರವ ಮೌನ. ಉಗ್ರರ ಗುಂಡಿಗೆ ಬಲಿಯಾಗಿರುವಂತಹ ಭರತ್ ಭೂಷಣ್ ಮನೆಯಲ್ಲಿ ನೀರವ ಮೌನ. ಇವರು ಬೆಂಗಳೂರಿನ ಟೆಕ್ಕಿ ಅಂತ ಗೊತ್ತಾಗಿದೆ. ಸುಂದರನಗರದ ಗೋಕುಲ ಬಡಾವಣೆಯ ನಿವಾಸಿಯಾಗಿದ್ದಂಥ ಭರತ್ ಭೂಷಣ್ ಸಾವನ್ನಪ್ಪಿರೋದು ಉಗ್ರರ ದಾಳಿಯಲ್ಲಿ. ಸದ್ಯಕ್ಕೆ ಅವರ ಮನೆಯಲ್ಲಿ ನೀರವ ಮೌನ ಕಂಡು ಬರ್ತಾ ಇರೋದು. ಉಗ್ರರ ಗುಂಡಿಗೆ ಬಲಿಯಾಗಿರುವಂತಹ ಭರತ್ ಭೂಷಣ್ ಮನೆಯವರು ಈಗ ಮೃತದೇಹಕ್ಕಾಗಿ ಕಾದು ಕೂತಿದ್ದಾರೆ. ಮನೆಯವರೆಲ್ಲರೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲ್ಮುಟ್ಟಿದೆ. ಇನ್ನೊಸೆಂಟ್ ಸಾಯಿಸಿ ಅಂತ ಹೇಳೋದಿಲ್ಲ. ಏನೋ ದ್ವೇಷ ಏನೋ ಕಷ್ಟ ಇದೆ, ಅವ್ರಿಗೆ ಇನ್ನೊಬ್ಬರವ್ರು ಮೋಸ ಮಾಡಿ ಅನ್ಯಾಯ ಮಾಡಿದ್ದಾರೆ ಅಂಥವ್ರು ಸಾಯಿಸ್ಕೊಳ್ಳಿ. ಏನು ಇಂಥ ಫಿಲಿಮ್ಸು ಓದಲ್ಲೆಲ್ಲ ಬಾಂಬ್ ಹಾಕೋದು, ಕಂಡಲ್ಲೆಲ್ಲ ಬಾಂಬ್ ಬಿಡೋದು, ನೂರಾರು ಜನ ಒಳ್ಳೆ ಗೊತ್ತಿದ್ದಾರೆ ಎಲ್ಲರೂ ಸಾಯಿಸೋದು. ಈ ಯಾವ ಧರ್ಮದ ಅವ್ರ ಧರ್ಮದ ಅರ್ಥ ನಮಗೆ ಅರ್ಥ ಆಗೋದಿಲ್ಲ. ಅವ್ರು ಮಾಡೋ ಈ ಟೆರರಿಸ್ಟ್ಗಳು ಈ ಇಂಥವ್ರದ ಅರ್ಥನೇ ಆಗೋದಿಲ್ಲ. ಇಂಥ ಭರತ್ ಭೂಷಣ್ ಅವರು ಹೇಗೆ, ಅವರ ವ್ಯಕ್ತಿತ್ವ ಹೇಗೆ? ಭರತ್ ಭೂಷಣ್ ಯಾಕೆಂದರೆ ಅವರು ಅಳಿಯ ಆಗಿದ್ರೆ ನಮಗೆ ಪರಿಚಯ ಆಗಿದ್ದಷ್ಟೇ. ಹೆಚ್ಚಿನ ಬಗ್ಗೆ ನಮಗೆ ಅವ್ರ ಬಗ್ಗೆ ಅಷ್ಟು ಅನುಭವ ಇಲ್ಲ. ಒಳ್ಳೆಯ ವ್ಯಕ್ತಿ ಅಂತ ಎಲ್ಲ ಹೇಳ್ತಾರೆ, ಚೆನ್ನಾಗಿದ್ದಾರೆ, ಮಗನ ಪಡೆದಿದ್ದಾರೆ. ಯಾಕಂದರೆ ಅವರು ಸ್ವಲ್ಪ ಹಾವೇರಿ ಕಡೆಗೇನೋ ಆ ಕಡೆ ಊರಿನವರು, ಹೌದು, ಸ್ವಲ್ಪ ಅಲ್ಲಿಯವರು. ಅವ್ರ ಬಗ್ಗೆ ಅಷ್ಟು ನಮಗೆ ಗೊತ್ತಿಲ್ಲ ಪರಿಚಯ. ಈಗ ಅವರು ಅಳಿಯ ಆದಮೇಲೆ ನಮಗೆ ಅವ್ರ ಬಗ್ಗೆ ಗೊತ್ತಾಗಿದ್ದು. ಮಗಳು ನನ್ನ ಹೆಸರು ನಾಗಪ್ಪ ಗರಡಿ ಅಂತ ಇಲ್ಲಿ ಒಬ್ಬ. ಸರಿ ಸರ್, ಥ್ಯಾಂಕ್ ಯು. ಇವರು ಭರತ್ ಭೂಷಣ್ ಏನಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ನೋಡೋದಾದರೆ, ಇವರು ಭರತ್ ಅವರು ಭದ್ರಪ್ಪ ಲೇಔಟ್ನಲ್ಲಿ ಡಯಾಗ್ನೋಸ್ಟಿಕ್ ಕೇಂದ್ರವನ್ನು ಹೊಂದಿದ್ರು. ರಾಣೆಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಏನಿದ್ದಾರೆ ಅವರ ತಂಗಿಯ ಗಂಡನ ಸ್ನೇಹಿತ ಅಂತೆ ಭರತ್ ಭೂಷಣ್ ಏನೀಗ ಸಾವನ್ನಪ್ಪಿದ್ದಾರಲ್ಲ ಅವರು. ಇನ್ನು ಅವರ ತಂದೆ ತಾಯಿ ಏನಿದ್ದಾರೆ ನಿವೃತ್ತ DDPI ಚನ್ನವೀರಪ್ಪ ಹಾಗೂ ಶೈಲಕುಮಾರಿ ದಂಪತಿ ಏನಿದ್ದಾರೆ ಅವರ ಪುತ್ರ ಇವರು. ಭರತ್ ಭೂಷಣ್ ಅವರ ಪತ್ನಿ ಸುಜಾತ ಹಾಗೂ 3 ವರ್ಷದ ಮಗು, ಇವರು ಮೂವರು ಕೂಡ ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಅಂತ ತೆರಳಿದ್ರು. ಆ ಸಂದರ್ಭದಲ್ಲಿ ನಿನ್ನೆ ಏನು ಉಗ್ರರ ದಾಳಿ ಆಯ್ತಲ್ಲ, ಆಗ ಭರತ್ ಭೂಷಣ್ ಅವರು ಕೂಡ ಗುಂಡಿಗೆ ಬಲಿಯಾದಂಥವ್ರು. ಬೆಂಗಳೂರಿನ ನಿವಾಸಿ ಇವರು ಅಂತೇಳಿ ಗೊತ್ತಾಗ್ತಾ ಇದೆ. ಬೆಳಿಗ್ಗೆ ಮಾರ್ನಿಂಗ್ ಬರಬೇಕಾಗಿತ್ತು. ಇವತ್ತು ಮಾರ್ನಿಂಗ್ ನೀವು ಹೋದಾಗ ಪರಿಸ್ಥಿತಿ ಇತ್ತ? ಏನು ಇಲ್ಲ ಸರ್. ಅವತ್ತು ಅಲ್ಲಿ ಚೆನ್ನಾಗಿ ಹೋಗಿ ಬಂದಿದ್ದಕ್ಕೆ ಈಗ ಕಳಿಸಿದ್ದ ಅಂಕಲ್ಲು. ಏನಾಗಿಲ್ಲ. ನಮಗೆ ಮದುವೆ ಆಗಿ ಬರೋದು 4 ಇಯರ್ಸ್ ಆಯ್ತಿದ್ದು, 4 or 5 ಇಯರ್ಸ್ ಆಗಿದೆ. 21 ಏನಾಗಿದೆ. ಏನು ಹೇಳ್ತೀರಮ್ಮ ಈ ಘಟನೆ? ನೀವು ಕೂಡ ಜಾಗಕ್ಕೆ ಬಂದಿದ್ರಿ. ಏನಾಗಿಲ್ಲ ಸರ್, ನಮಗೆಲ್ಲ ಚೆನ್ನಾಗಿದೆ. ಘಟನೆ ತಾವೇನು ಹೇಳ್ತೀರಮ್ಮ? ಈಗ ತುಂಬ ದುರಾದೃಷ್ಟ ಅಲ್ವಾ ಸರ್ ಈ ಥರ ಮಾಡೋದು. ಅವ್ರಿಗೆ ಯಾರಾದರೂ ಮಿನಿಸ್ಟ್ರುಗಳು ಮಾಡಲಿ, ಇಂಥವ್ರಿಗೆ ಮಾಡಿ ಏನು ಪ್ರಯೋಜನ ಹೇಳಿ? ಸುಜಾತ ಮತ್ತು ಭರತ್ ತಮ್ಮ ಜೊತೆಲಿ ಹೇಗಿದ್ರಮ್ಮ? ಚೆನ್ನಾಗಿದ್ರು. ಅವರೇ ನಮ್ಮ ಮೆಡಿಸನ್. ನಮ್ಮ ಮಗನೂ ಡಾಕ್ಟ್ರು, ಅವರು ಕೊಲೀಗ್ಸ್ ಇಬ್ಬರೂ. ಸುಜಾತನು ನಮ್ಮ ಮಗ. ಸುಜಾತ ಡಾಕ್ಟ್ರ್? ಡಾಕ್ಟ್ರು, ಜನರಲ್ ಮೆಡಿಸನ್ ಓನ್ ಕ್ಲಿನಿಕ್ ಇಟ್ಕೊಂಡಿದ್ದಾರೆ ಇಲ್ಲಿ ದೇವಿನಗರ. ಓಕೆ. ಭದ್ರಪ್ಪ ಲೇಔಟ್ ಇದೆಯಲ್ಲ, ಅಲ್ಲಿ ದೇವಿನಗರದಲ್ಲಿ ಇಟ್ಕೊಂಡಿದ್ದಾರೆ ಓನಾಗಿ. ಡಯಾಗ್ನಿಕ್ ಸೆಂಟ್ರ್ ಫುಲ್ಲು. ನಿಮ್ಮ ಮಗನೂ ಹೋಗಿದ್ರಮ್ಮ ಅಲ್ಲಿಗೆ? ಇಲ್ಲ ಇಲ್ಲ, ನೀವು ಮಾತ್ರ ಹೋಗಿದ್ದು? ನಾವು ಫ್ಯಾಮ್ಲಿ, ಅಂಕಲ್ಲು, ಆಂಟಿ, ಮನೆಯವರು, ನಮ್ಮ ಫ್ಯಾಮ್ಲಿ ಎಲ್ಲ 14 ಜನ ಹೋಗಿದ್ವಿ ಹಿಂದೆ ಹೋದಾಗ. ಈ ಸರಿ ಯಾರು? ಯಾರೂ ಇಲ್ಲ, ಇವ್ರು 3 ಜನ ಹೋಗಿರೋದು. ಪಾಪು, ಹಸ್ಬೆಂಡ್ ವೈಫ್. ನಿಮ್ಮ ಹೆಸರು ಹೇಳ್ರ? ಉಷಾ. ರಕ್ಷಣೆ ಇಲ್ಲ. ಒಂದು ಪೊಲೀಸ್ ಸ್ಟೇಷನಲ್ಲೂ ನಮ್ಗೆ ರಕ್ಷಣೆ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ಒಂದು ಗಲಾಟೆ ಆಯಿತು, ಒಂದು ಸ್ಟೇಷನ್ಗೆ ಹೋದ್ರೂ ನಮಗೆ ರಕ್ಷಣೆ ಸಿಗ್ತಾ ಇಲ್ಲ. ನಾವೇನಾದರೂ ಕಂಪ್ಲೇಂಟ್ ಕೊಟ್ಟರೆ NCR ಮಾಡಿ ಇಡ್ತಾರೆ. ಅದೇ ಬೇರೆಯವರು ಕಂಪ್ಲೇಂಟ್ ಕೊಟ್ಟರೆ ಅದನ್ನು FIR ಮಾಡಿ ಇಮಿಡಿಯೇಟ್ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಈ ರಕ್ಷಣೆ, ಇದನ್ನು ತಡೆಗಟ್ಟಿ ನಮ್ಮೆಲ್ಲರಿಗೂ ರಕ್ಷಣೆ ಬೇಕು ಅಂತ ಕೇಳ್ತಾ ಇದ್ದೀವಿ. ಈ ಭರತ್ ಅವ್ರ ಕುಟುಂಬದವರು ಮತ್ತು ಈ ಜಯರಾಮ್ ಅವ್ರ ಕುಟುಂಬದವರು, ಫ್ಯಾಮಿಲಿಯವರು ಯಾವ ರೀತಿ ತಡ್ಕೊಂಡಿದ್ದಾರೋ ಇದನ್ನು ಗೊತ್ತಿಲ್ಲ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಅವ್ರಿಗೆಲ್ಲ ಇದಾಗಲಿ ಅನ್ನೋದನ್ನು ನಾನು ಶಾಂತಿ ಕೊಡಲಿ ಅಂತ ನಾನು ದೇವರಲ್ಲಿ ಬಯಸ್ತೀನಿ. ನಿನ್ನೆ 2:30 ಇದು ಇದಾಗಿದೆ. ಮತ್ತೆ ಇಲ್ಲಿ ಮೆಸೇಜ್ ಬಂದಿದೆ, ಬಾಡಿ ಈಗ ಕಳಿಸ್ತಾ ಇದ್ದಾರೆ. ಅಮಿತ್ ಶಾ ಅವರು ಕೃತಜ್ಞತೆ ಸಲ್ಲಿಸಿ ನಮ್ಮ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಬಾಡಿನ ನಾವೆಲ್ಲ ಆಹ್ವಾನಿಸ್ಕೊಳ್ಳೋಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ.